ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇದು ನನ್ನ 3ನೇ ವ್ಲಾಗ್. ಇವತ್ತಿನ ಸ್ಪೆಷಲ್ ಏನಂದರೆ ಇವತ್ತು ನಮ್ಮದು 5th ಇಯರ್ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ನಾವು ಚಾಮುಂಡಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಇದು ನಮ್ಮ ತಾರ್ ಬಂದುಬಿಟ್ಟು ಮಮ್ಮಿ ಮನೇಲಿತ್ತು, ಬಿಕಾಸ್ ಇಲ್ಲೇನೋ ಅಷ್ಟು ಪ್ಲೇಸ್ ಇರಲಿಲ್ಲ ಅಂತ. ಸೊ ಮಮ್ಮಿ ಮನೆಯಿಂದನೇ ಹೊರಟ್ವಿ. ನಮ್ಮೂರು ಬಂದಿರೋದು ಗಂಗೊಂಡಳ್ಳಿ ಅಂತ, ಮಾದನಾಯಕನಹಳ್ಳಿ ಸೈಡು ಬರೋದು. ಸೊ ಹೊರಟ್ವಿ. ಇಲ್ಲೂ ಡಿ ಬಾಸ್ ಅಭಿಮಾನಿಗಳಿದ್ದಾರಪ್ಪ. ಏನೇ ಆದರೂ ಇವಾಗೆಲ್ಲ ಬಾರ್ಗಳೇ ಅಲ್ವಾ ಫೇಮಸ್ಸು. ಸೊ ಇಲ್ಲೂ ಕೂಡ ನಿಮಗೆ ರೈಟ್ ಸೈಡಲ್ಲಿ ಕಾಣುತ್ತೆ, ನಮ್ಮ ಡಿ ಬಾಸ್ ಹೆಸರು ಇಟ್ಕೊಂಡಿದ್ದಾರೆ, ಡಿ ಬಾಸ್ ಬಾರ್ ಅಂತ. ಸೊ ಇಲ್ಲಿ ನಾನು ಹುಟ್ಟು ಬೆಳೆದಿದ್ದು ಊರು ಬಂದುಬಿಟ್ಟು ಗಂಗೊಂಡಳ್ಳಿನೇ. ಸೊ ಹೊರಟ್ವಿ, ಫುಲ್ ಜಾಲಿಯಾಗೆ ಸ್ಟಾರ್ಟ್ ಆಯಿತು. ಸೊ ಹೊರಟ್ವಿ. ಹಂಗೆ ನೀವು ರೈಟಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಿ ಬಾಸ್ ಅಂತಲೇ ಇದೆ. ಸೊ ಜೈ ಡಿ ಬಾಸ್, ಏನೇ ಆದರೂ ನಮ್ಮ ಬಾಸ್ ಅಲ್ವಾ. ಸೊ ಇದು ಬಂದುಬಿಟ್ಟು ಪಿಕಾಕ್ ಲೇಔಟ್ ಅಂತ. ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಫೇಮಸ್, ನಮ್ಮ ಏರಿಯಾದಲ್ಲಿ ಫೇಮಸ್ಸು. ನಾವು ಇಲ್ಲಿ ತೆಗಿಯೋಣ ಫೋಟೋಸ್ನ ವಿಡಿಯೋಸ್ನ ಅಂದ್ಕೊಂಡು, ಬಟ್ ನಮಗೂ ಟೈಮ್ ಸಾಕಾಗಲಿಲ್ಲ. ಆದರೂ ಗ್ಯಾಪಲ್ಲಿ ಒಂದು ವಿಡಿಯೋಸ್ ತೊಗೊಳಕ್ಕೆ ಟ್ರೈ ಮಾಡಿದ್ವಿ ಪಾಪುದು. ಬಟ್ ನಾಟ್ ಬ್ಯಾಡ್, ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಯಾಕಂದರೆ ಟೈಮ್ ಬೇರೆ ತುಂಬ ಆಗಿಬಿಟ್ಟಿದ್ದಲ್ಲ. ಸೊ ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಬಟ್ ಟ್ರೈ ಮಾಡಿದೆ ನಾನು ಕೂಡ. ಹೊಟ್ಟೆ ಬೇರೆ ಹಶ್ವಾಗ್ತಿತ್ತಲ್ಲ, ಸೊ ಟೈಮ್ ಬೇರೆ ಆಗೋಗಿದೆ. ಆದರೂ ಟ್ರೈ ಮಾಡಿದೆ, ಏನೋ ಒಂದು ಚಿಕ್ಕದಾಗಿ ಬಂತು. ಆದರೂ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಕರೆಕ್ಟಾಗಿ ತೆಗಿ, ಅಡ್ಡ ತೆಗಿ, ಉದ್ದ ತೆಗಿ ಅಂತೆಲ್ಲ. ಸೊ ನಮಗೆ ಅಷ್ಟು ಗೊತ್ತಿಲ್ಲ ಅಲ್ಲ, ಇನ್ನೂ ಇವಾಗ ಸ್ಟಾರ್ಟ್ ಮಾಡಿರೋದು. ಈಗ ನಾವು ಮೈಸೂರು ರೋಡು ಜಾಯ್ನ್ ಆದ್ವಿ. ಅಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ವೀಕೆಂಡ್ ಆಗಿರೋದ್ರಿಂದ ಅಂತೂ, ಸಂಡೇ ಸ್ಪೆಷಲಿ ಎಲ್ಲರೂ ಕೂಡ ಹೊರಗಡೆ ಔಟಿಂಗ್ ಅನ್ನೋದಕ್ಕಂತೂ ಪ್ಲ್ಯಾನ್ ಮಾಡಿರ್ತಾರಲ್ವ. ಆದರೂ ಅಪ್ಪ ಮೈಸೂರು ರೋಡು ಹೆವಿ ಜಾಮು. ಏನೇ ಆದರೂ ಸಂಡೇ ಟೈಮ್ ಮಾತ್ರ ಏನೇ ಪ್ಲಾನಿಂಗ್ ಆಗಬಾರ್ದಪ್ಪ, ಕಷ್ಟ ಆಗುತ್ತೆ. ದೇವ್ರನ್ನ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನಮ್ಮ ದೇವ್ರ ಮಲಿಕೊಂಬಿಟ್ಟದು. ನಾ ಆಕ್ಚುಲ್ ಆಗಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ನನ್ನ ಲೈಫಲ್ಲಿ ಎಲ್ಲೋ ಅಮೂಲ್ಯವಾದ ವಜ್ರ. ಇದೆ. ಚಿನ್ನ ಅಂದ್ರೆ ತಪ್ಪಾಗುತ್ತೆ, ಡೈಮಂಡ್ ಅನ್ನೋದ್ರಲ್ಲಿ ಏನ್ ಮೋಸ ಏನಿಲ್ಲ. ಏನಂತೀಯ ಚಿನ್ನಮ್ಮ? ಅದಕ್ಕಿಂತ ಜಾಸ್ತಿ ಇರೋದ್ ನನಗ್ ಗೊತ್ತಿಲ್ಲ, ಯಾಕಂದ್ರೆ ನಮ್ದು ಗೌರ್ಮೆಂಟ್ ಸ್ಕೂಲು, ಜಾಸ್ತಿ ಹೇಳ್ಕೊಂಡ್ಕೊಡ್ಲಿಲ್ಲ ಕಾಸ್ಟ್ಲಿ ಯಾವ್ದಂತ. ಸೊ ಪ್ಲಾಟಿನಮ್ ನಾನು ಯೂಸ್ ಮಾಡಿಲ್ಲ, ಡೈಮಂಡ್ ಆಕ್ಚುಲ್ ಆಗಿ ಯೂಸ್ ಮಾಡಿಲ್ಲ. ಬಟ್ ನಾನ್ ಚಿನ್ನದಂತ ಗಂಡನ್ ಕಟ್ಕೊಂಡಿದೀನಿ, ಇನ್ಮೇಲೆ ಡೈಮಂಡ್ ಕೊಡಿಸ್ತಲೇ ಇರ್ತಾರ, ನೆಟ್ಟಾಗಿ ಕೊಡಿಸ್ತಾರ ಡೈಮಂಡ್ ಕೊಡ್ಸು ಚಿನ್ನು. ರಿಂಗ್ ಬೇಕು, ಇಯರ್ ರಿಂಗ್ ಬೇಡ, ಜಸ್ಟ್ ರಿಂಗ್. ಐ ವಾಂಟ್ ದಟ್. ಓಕೆ, ಮಾತಾಡಕ್ಕೆ ಹೋದ್ರೆ ನೀವೆಲ್ಲ ಮೇಲಕ್ಕೆ ಹೋಗಿರ್ತೀರ. ಅಲ್ಲ, ಇಲ್ಲಿ ಕೇಳುವುದು ಇವ್ರಿಗೆಲ್ಲ ನಮ್ ಲವ್ವೇ ಗೊತ್ತಿಲ್ಲ ಆಕ್ಚುಲ್ ಆಗಿ. ನೀನು ಮಂತ್ರಾಲಯ ಅಷ್ಟೇನಾ? ರಫ್ ಆಗಿ ಮಾತಾಡ್ಬಾರ್ದ? ಅವ್ನಿಗೆ ಅವಾಗ ರಿಯಾಕ್ಟ್ ಮಾಡಲ್ಲ ಅವನು. ಆಯ್ತು, ಪಬ್ಲಿಕ್ ಅಲ್ಲಿ ಮಾತಾಡ್ತೀನಿ. ಆಯ್ತು ಆಯ್ತು ಆಯ್ತು. ಏನ್ ಕೊಡ್ತೀರಾ ನಂಗೆ? ಕಷ್ಟ ಪಡ್ಕೊಂಡು ಮಕ್ಕ ಅವ್ನ ಹಂಗಲ್ಲ, ನಾನ್ ಮುದ್ದು ಅನ್ನೋದು. ಹೇ ಬೇಡ ಕಣೆ, ಹೇ ಅಲ್ಲಿಕ್ಕೆ ಹೆಂಗಿರುತ್ತೆ ಹೇಳೋದು ರಿಯಾಕ್ಷನ್. ಇವಾಗ ಅದೇ ಟೋನಲ್ಲಿ ಮಾತಾಡಷ್ಟೇ. ಹೇ ಮುದ್ದು, ನೆಕ್ಸ್ಟ್ ಯಾವ್ದಾದ್ರು ನಾನ್ ದೇವಸ್ಥಾನ ಹೇಳಿದ್ದು ಅಲ್ವೇ, ಇದು ಮಂತ್ರಾಲಯ. ನೆಕ್ಸ್ಟ್ ಪ್ಲಾನ್ ನಮ್ದು ಮಂತ್ರಾಲಯ ಬ್ರೋ. ಓಕೆನಾ? ಬಟ್ 5 ಜನ ಬಿಟ್ಟು ಎಕ್ಸ್ಟ್ರಾ ಲಗೇಜ್ ನ ಮಾತ್ರ ಹಾಕ್ಬಾರ್ದು. ಈ ಕಾರಲ್ಲಿ ಲಾಂಗ್ ಜರ್ನಿ ಮಾಡಕ್ಕಾಗಲ್ಲ. ನಗೋರಿ, ನಾನ್ ಡೆಡಿಕೇಟ್ ಮಾಡ್ತೀನಿ ಸಾಂಗ್. ಏನೇ ಫಸ್ಟ್ ಲೈನ್? ದೇವಲೋಕ ಪ್ರೇಮಲೋಕ ನನ್ನ ಕಾರೀಗ, ನನ್ನ ಮುದ್ದು ನನ್ನ ಚಿನ್ನು, ಇಲ್ಲಿ ನಾವಿಬ್ರೇ. ನೀವ್ಯಾಕೆ? ಒಳ್ಳೆ ಡೈಲಾಗ್ ಹೇಳ್ತಾನೆ. ಮನೇಲಿರೋ ಮಕ್ಳು ಆಚೆ ಬಂದ್ರೆ ಮಕ್ಕಳಲ್ಲ, ರೋಸ್ ಇರ್ತಾರಪ್ಪ, ಮಲ್ಗಕ್ಕೂ ಬಿಡಲ್ಲ, ಕಾರಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಳಕ್ಕೂ ಬಿಡಲ್ಲ. ಹೌದು ಹೌದು, ನಾ ಇವ್ರು ನಂಬಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಇವ್ರೆಲ್ಲ ಪಾಸ್ ಆಗ್ತಿರ್ಲಿಲ್ಲ ಬಿಡೋಣ.
ಪ್ರೈವೇಟಲ್ಲಿ ಓದಿರೋದಕ್ಕೆ ಪಾಸ್ ಮಾಡ್ಬಿಟ್ಟವ್ರೆ. ಬಾಬುದಂತೂ ಪಾಸೇ ಮಾಡ್ತಿರ್ಲಿಲ್ಲ. ನನಗ್ ಗೊತ್ತಿಲ್ಲ, ಬಟ್ ರಿಯಾಲಿಟಿ ಬಗ್ಗೆ ಹೇಳೋಣ. ನಾವು ಏನಂತಾರೆ ಅವೇರ್ನೆಸ್ ಮೂಡ್ಸೋಣ. ಲವ್ ಮ್ಯಾರೇಜ್ ಆಗ್ಬೇಡ್ರಿ, ಮದ್ವೆ ಆಗ್ಬೇಡ್ರಿ ಅಂತ ಅವೇರ್ನೆಸ್ ಕೊಡೋಣ. ಮದ್ವೆನೇ ಆಗ್ಬೇಡ್ರಿ ಅಂತ ಹೇಳ್ಬೇಕು. ಅವೇರ್ನೆಸ್ ಕೊಡೋಣ. ಸೊ ಬೇಡ. ಕೂಡ ಇಟ್ಕೊಂಡ್ ಹಂಗೆ ಇರಿ. ಇವಳ್ ಬಿಟ್ಟು ಅವಳು ಯಾರು ಅನ್ನೋ ತರ, ಇವಳ್ ಬಿಟ್ಟು ಇವಳು ಯಾರು ಅನ್ನೋ ತರ ಆರಾಮಾಗಿರಿ, ಬಟ್ ಮದ್ವೆ ಎಲ್ಲ ಆಗ್ಬೇಡಿ ಅಂತ. ಮದ್ದು ಬಟ್ ಮದ್ವೆ ಆಗಿರೋರೆಲ್ಲ ಅನ್ಯೋನ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರಿ. ಲೈಫ್ ಅಲ್ಲಿ ಹೇಳಲ್ವಾ, ನಂಬಿಕೆ ಅನ್ನೋದು ನಾನು ಏನಾದ್ರು ತುಂಬಾ ಜಾಸ್ತಿ ಡೀಪ್ ಆಗಿ ಹೇಳ್ಬಿಟ್ರೆ ಹತ್ಕೊಂಡ್ಬಿಡ್ತಾರೆ ಎಲ್ಲ ಫೀಲಿಂಗ್ ಅಲ್ಲಿ. ಸೊ ಮೈಸೂರಿಗಂತೂ ರೀಚ್ ಆದ್ವಿ. ಯಾರೂ ಟಿಫನ್ ಮಾಡಿರಲಿಲ್ಲ. ಸೊ ಎಲ್ಲರೂ ನಾವು ಇಡ್ಲಿ ತಿನ್ಕೊಂಡು ಹೊರಟ್ವಿ ಬೆಟ್ಟದ ಕಡೆ. ಸೊ ಹೋಗ್ತಾ ಅಂತೂ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಎಷ್ಟು ಕಾರುಗಳು. ಆ್ಯಕ್ಚುಲಾಗಿ ವೀಕೆಂಡಲ್ಲಿ ನಾವು ತುಂಬ ಲಾಂಗ್ ಬ್ಯಾಕಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಬಟ್ ಏನಾದರೂ ವೀಕೆಂಡಲ್ಲಿ ಮಾತ್ರ ಪ್ಲ್ಯಾನಿಂಗ್ ಮಾಡಬಾರ್ದು, ಆ ಥರ ಕಷ್ಟ ಆಗುತ್ತೆ. ಬಟ್ ಫೈನಲಿ ರಿಕ್ವೆಸ್ಟ್ ಮಾಡಿ ಕರಣಣ್ಣ ಕಡೆಯಿಂದ ಮ್ಯಾನೇಜ್ಮೆಂಟ್ನ ನಮ್ಮ ಕಾರ್ ಪೂಜೆ ಮಾಡಿಸ್ಬೇಕು ಅಂತ. ಡೈರೆಕ್ಟಾಗಿ ಕಾರ್ನ ಬಿಟ್ಟರು ಆ್ಯಕ್ಚುಲಾಗಿ ಪೂಜೆ ಮಾಡೋಕ್ಕೆ. ಅದಾದಮೇಲೆ ಮಗು ಆದಮೇಲೆ ನನ್ನ ಮಗನ ಕರ್ಕೊಂಡು ಇದು ಮೊದಲನೇ ಸಲ ನಾನು ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋದು. ತುಂಬ ಸಲ ಬಂದಿದ್ದೀನಿ, ಬಟ್ ದೇವಸ್ಥಾನಕ್ಕೆ ಅಂತ ಬಂದಿರೋದು ಇದು ಸೆಕೆಂಡ್ ಟೈಮು. ಅದರಲ್ಲೂ ಬೇಬಿ ಆದಮೇಲೆ ಇದು ಮೊದಲನೇ ಸಲ ನಾನು ಬಂದಿರೋದು. ನನ್ನ ಹಸ್ಬೆಂಡ್ ಅಂತೂ ತುಂಬ ಸಲ ಬರ್ತಿರ್ತಾರೆ ಮೈಸೂರು ಅಂತ. ಬಟ್ ದೇವಸ್ಥಾನಕ್ಕೆ ಗಂಡ್ಮಕ್ಳು ಗೊತ್ತಲ್ಲ, ಪರ್ಟಿಕ್ಯುಲರಾಗಿ ಟೆಂಪಲ್ಲೇ ಹೋಗಬೇಕು ಅಂತೆಲ್ಲ ಓಡಾಡಲ್ಲ. ಬಟ್ ನಮ್ಗೆ ಖುಷಿ ಆಯಿತು, ಕಾರ್ ತೊಗೊಂಡಾದ್ಮೇಲೆ ಆ ತಾಯಿಗೆ ಪೂಜೆ ಸಲ್ಲಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೆಕೆಂಡ್ ಪೂಜೆ ಫಸ್ಟು ಪೂಜೆ ಮನೆ ದೇವ್ರಿಗಾದ್ಮೇಲೆ ಸೆಕೆಂಡ್ ಪೂಜೆ ಚಾಮುಂಡಿ ತಾಯಿಗೆ ಆಗಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಅದಕ್ಕೆ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ, ಅದು ಆ್ಯನಿವರ್ಸರಿ ದಿನವೇ ಬರೋ ಥರನೇ ಆಯಿತು. ಸೊ ಅದಕ್ಕೆ ನಾನು ಪಾಪು ಸಮೇತ ಬಂದಿದ್ದು. ನಾನು ಚಿಕ್ಕ ವಯಸ್ಸಿನಲ್ಲೆಲ್ಲ ನೋಡ್ತಾ ಇದ್ದೆ ಮಹಿಷಾಸುರ. ಇಲ್ಲಿ ಫೋಟೋ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ಲು ನನ್ನ ಸಿಸ್ಟರು. ಸೊ ಫೈನಲಿ ಫೋಟೋ ವಿಡಿಯೋ ಎಲ್ಲ ಆದಮೇಲೆ ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ. ಆದರೂ ಎಷ್ಟು ಕ್ರೌಡು. ಈ ತಾಯಿನ ನಂಬ್ಕೊಂಡು ಎಷ್ಟು ದೂರದಿಂದ ಎಲ್ಲ ಬರ್ತಾರಲ್ವ. ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಆದರೂ ನಾನು ತುಂಬ ಲಾಂಗ್ ಬ್ಯಾಕ್ ಈ ಥರ ಜನ ನೋಡಿದ್ದು. ಇಷ್ಟು ಕ್ರೌಡ್ ನಾನು ಯಾವತ್ತೂ ನೋಡಿರಲಿಲ್ಲ. ಲಾಸ್ಟ್ ಟೈಮ್ ನಾನು ಮೈಸೂರು ಬಂದಾಗೂ ದೇವಸ್ಥಾನದಲ್ಲಿ ಇಷ್ಟು ಕ್ರೌಡ್ ನೋಡಲಿಲ್ಲ. ಬಟ್ ವೀಕೆಂಡ್ ಆಗಿರೋದ್ರಿಂದ ಮತ್ತು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ಆ ತಾಯಿ ದರ್ಶನ ಅಂತೂ ನಮಗೆ ತುಂಬ ಚೆನ್ನಾಗಾಯಿತು. ಬಟ್ ಈ ಕಾರ್ನೇನೋ ಒಳಗಡೆ ಎಂಟ್ರಿ ತೊಗೊಂಡ್ಬಿಟ್ವಿ. ಬಟ್ ಕಾರ್ ಪಾರ್ಕಿಂಗ್ ಇದೆಯಲ್ಲಪ್ಪ, ಈ ಜನನ ತಪ್ಪಿಸ್ಕೊಂಡು ನಾವು ಕಾರ್ ಪಾರ್ಕ್ ಮಾಡೋಷ್ಟರಲ್ಲಂತೂ ಆ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ರೋಸ್ಟ್ ಆಗೋದ್ವಿ ಒಳಗಡೆನೆ ನಾವು ಹೇಳಬೇಕಂದ್ರೆ. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನನಗೆ ಕ್ರೌಡ್ ನೋಡೂ ಭಯ ಆದೆ, ನರ್ವಸ್ ಆಯಿತು ನನಗೆ. ಇಷ್ಟು ಜನ ಇದ್ದಾರಾ, ಓ ಮೈ ಗಾಡ್, ಬೇಗ ದರ್ಶನ ಆಗುತ್ತಾ ನಮಗೆ ಅಂತ ಅಷ್ಟು ಕ್ರೌಡ್ ಇತ್ತು. ಕಾರ್ ಪಾರ್ಕ್ ಮಾಡೋಕ್ಕೆ ಅರೌಂಡ್ ಏನಿಲ್ಲ ಅಂದರೂ 120 ಹಾಫ್ ಆನ್ ಅವರ್ ಆದರೂ ತೊಗೊಂಡಿದೆ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಹಂಗೇನೇ ಸಿಕ್ಕಿದ ಗ್ಯಾಪಲ್ಲಿ ನನ್ನ ಗಂಡ ಒಂದು ಫೋಟೋ ವಿಡಿಯೋ ಹಂಗೆ ಕ್ಯಾಪ್ಚರ್ ಮಾಡಿಬಿಡು ಅಂತ ಹೇಳ್ತಾ ಇದ್ದ. ಮತ್ತು ಕ್ರೌಡ್ ಜಾಸ್ತಿ ಆದರೆ ಅವರು ಈ ಥರ ಎಲ್ಲ ಬಂದು ತೊಗೊಳ್ಳೋ ಚಾನ್ಸಸ್ ಇರುತ್ತೆ ಅಲ್ವ, ಸುಮ್ಮನೆ ನಮ್ಮಿಂದ ನ್ಯೂಸೆನ್ಸ್ ಕ್ರಿಯೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಕ್ವಿಕ್ಕಾಗಿ ಹಾಗೇನೇ ಒಂದು ವಿಡಿಯೋ ಮತ್ತು ಫೋಟೋಸ್ನ ರ್ಯಾಂಡಮ್ ಸೊ ಆ ತಾಯಿಯಲ್ಲಿ ನಿಜ ಆ ಕ್ರೌಡಲ್ಲಿ ಒಳಗಡೆ ಹೋದ್ಮೇಲೆ ದೇವಸ್ಥಾನದ ಒಳಗಡೆ ಆ ತಾಯಿ ಹತ್ರ ಏನು ಬೇಡ್ಕೊಬೇಕು ಅನ್ನೋದು ಸಹ ಮರ್ತೋಯ್ತು. ಅಷ್ಟು ಕ್ರೌಡ್ ಇತ್ತು. ಬಟ್ ಒಳ್ಳೆ ದರ್ಶನ ಆಯಿತು, ಖುಷಿ ಆಯಿತು. ಆ ತಾಯಿ ನಮ್ಮನ್ನು ಇಷ್ಟು ದೂರದಿಂದ ಕರೆಸ್ಕೊಂಡಿರೋದೇ ಹೆಚ್ಚು. ಸೊ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡ್ಬಿಟ್ಟಂತೂ ನಿಜವಾಗ್ಲೂ ಎಷ್ಟೇ ಆದ್ರೂ ಚಾಮುಂಡಿ ಅಲ್ವಾ, ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಸೊ ನಾವು ನೆಕ್ಸ್ಟು ಹೊರಟಿದ್ದಾನೆ ಊಟಕ್ಕೆ. ಯಾಕಂದರೆ ಆಲ್ರೆಡಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಆಗೋಷ್ಟರಲ್ಲಂತೂ 2:30 ಆಗೋಗಿತ್ತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ನನ್ನ ಮಗನೂ ಕೂಡ ಸ್ವಲ್ಪ ಹಿಂಸೆ ಪಡ್ತಾ ಇದ್ದ ಹೊಟ್ಟೆ ಹಶ್ವಾಗಿದ್ದಕ್ಕೆ. ಪಾಪ ಅವನು ಕೂಡ ಅಶ್ವಿಕ್ ತಡೆಯಲ್ಲ. ಅವ್ನು ಆ್ಯಕ್ಚುಲಾಗಿ ಜಾಸ್ತಿ ನಾನು ಎಲ್ಲೂ ತೋರಿಸಿಲ್ಲ. ನಿಮಗೂ ಹೋಗ್ತಾ ಹೋಗ್ತಾ ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ನನ್ನ ಮಗನೂ ಸ್ವಲ್ಪ ತೋರಿಸ್ತೀನಿ. ಬಟ್ ಹೊರಟ್ವಿ. ಇಲ್ಲಿ ಬಂದುಬಿಟ್ಟು ಸಿಂಚನ ಮೆಸ್ ಅಂತ ತುಂಬ ಚೆನ್ನಾಗಿ ಫುಡ್ಡು ತುಂಬ ಚೆನ್ನಾಗಿದೆ. ಇಲ್ಲಿ ಒಂದ್ಸಲಿ ಟೇಸ್ಟ್ ಮಾಡಬೇಕು ಅಂತ ಇತ್ತು. ಸೊ ಟೇಸ್ಟ್ ಮಾಡಿಬಿಟ್ಟು ನಾವು ನೆಕ್ಸ್ಟು ಹೊರಟಿದ್ದೆ
ಸೆಲೆಬ್ರೇಷನ್ ಅಡ್ಡ ಅಂತ ಮೈಸೂರಲ್ಲೇ ಇರೋದು. ಕರಣ್ ಅಣ್ಣ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡಿಸೋಣ ಅಂತ ಸೊ ಇಲ್ಲಿ ಕರ್ಕೊಂಡು ಬಂದರು. ಬಟ್ ನನ್ನ ಹಸ್ಬೆಂಡ್ಗೆ ಈ ಸೆಲೆಬ್ರೇಷನ್ನು ಈ ಥರ ಕೇಕ್ ಕಟ್ಟಿಂಗ್ ಅಂದರೆ ಆ ಮನುಷ್ಯಂಗೆ ಇಷ್ಟನೇ ಆಗಲ್ಲ ಹೇಳ್ಬೇಕಂದ್ರೆ. ಅವ್ರ ಬರ್ಡೇಗೂ ಅಷ್ಟೇ ಅಷ್ಟು ಈಸಿಯಾಗಿ ಕೇಕ್ ಎಲ್ಲ ಕಟ್ ಮಾಡಲ್ಲ. ಬಟ್ ಇಲ್ಲಿ ಚೆನ್ನಾಗಿತ್ತು. ಬಟ್ ಫ್ರೆಂಡ್ಸ್ ಮಾಡ್ತಿದ್ದಾರಲ್ಲ ಏನು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಓಕೆ ಅಂದ್ಕೊಂಡು ಪಾಪ ಬೈಕೊಂಡು ಹೋಗ್ತಾಯಿದ್ರು ಯಾಕೆ ಇದೆಲ್ಲ ಬೇಕು ಅಂತ. ಬಟ್ ಜಾಗ ಚಿಕ್ಕದಾಗಿದ್ರು, ಇಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಡೆಕೋರ್ ಮಾಡಿದರು, ತುಂಬ ಸಖತ್ತಾಗಿತ್ತು. ಪಾಪ ಇಲ್ಲಿ ನೋಡು ಬೇಗ. ಅರೇಂಜ್ ಮಾಡಿದ್ದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡು ವೇಣು ಅಣ್ಣ, ಶಶಾಂಕ್ ಅಣ್ಣ, ಕಿರಣ್ ಅಣ್ಣ. ಸೊ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಡ್ತಾ ಸಿಕ್ಕಾಪಟ್ಟೆ ಮಳೆ. ನಾವು ಬ್ಯಾಕ್ ಟು ಬ್ಯಾಂಗ್ಳೂರು. ಬಟ್ ಮಳೆ ಬಂದಿರಲಿಲ್ಲ ಅಂದರೆ ನನಗೆ ಬಲ್ಮುರಿ ಫಾಲ್ಸ್ ಹೋಗ್ಬೇಕಂತ ಆಸೆ ಇತ್ತು, ಪಾಪುನೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಬಟ್ ಮಳೆ ಬಂದಿದ್ದ ಕಾರಣ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ, ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಬಿಕಾಸ್ ಮಂಡೇ ಕೆಲಸ ಇದೆ ಅಲ್ವಾ, ಸೊ ನಾವು ಹೆಂಗೆ ಆದರೂ ಬೆಂಗಳೂರಿಗೆ ರೀಚ್ ಆಗಲೇಬೇಕಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಮಾಡ್ಕೊತೀನಿ. ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.